धूप टूट के कांच की तरह चुप गई तो क्या अब देखा जाएगा। आंधी आ गई दिल में है मेरे चुप गई तो क्या अब देखा जाएगा। दिल है टूटा मेरा मैं इश्क जला कर आ गया। दिल है टूटा मेरा मैं इश्क जला कर आ गया। निसा गा सा निसा गा मा गा मा रे सा निसा गा रे सा निसा। आसमान में उड़ान है धड़कन धड़कन सुरूर में। निसा गा सा निसा गा मा गा मा रे सा निसा गा रे सा निसा। है जुनून में सुकून अब ये दिल फितूर में। ಏನು ಗುರು 8:15ಗೆ ಬೀದಿಗಳೆಲ್ಲ ಖಾಲಿ ಹೊಡಿತಿದೆ. ಪಟಾಯದಲ್ಲಿ ಜನರೇ ಇಲ್ಲ, ಗಾಡಿಗಳು ಬಿಟ್ರೆ ನೋಡಿ. ಏನೋ ಮಾದೇಶ ಹಂಗೋಡಿಸ್ತೀಯಾ. ಲಿಂಗುಗಳು, ಅಡ್ವೆಂಚರ್ಗಳು, TDS ಫಾರ್ಮ್ಗಳು, ಬೋರ್ಡಿಂಗ್ ಪಾಸ್ಗಳು, ಸೆಕ್ಯೂರಿಟಿ ಚೆಕ್-ಇನ್ಗಳು, ಇಮಿಗ್ರೇಷನ್ಗಳು, ಬೋರ್ಡಿಂಗ್ ಫೈನಲ್ ಕಾಲ್ಗಳು, ಫ್ಲೈಟ್ ಟೇಕ್ ಆಫ್ಗಳು, ಫ್ಲೈಟ್ ಲ್ಯಾಂಡಿಂಗ್ಗಳು, ಜೆಟ್ ಲ್ಯಾಗ್ಗಳು, ಬ್ಯಾಂಕಾಕ್ಗಳು, ಥಾಯ್ಲೆಂಡ್ಗಳು, ಪಟ್ಟಾಯಗಳು, ಇವರು ಓಡಿಸ್ತಿರುವ ವಿಧಾನಗಳು ತುಂಬಾ ಡೇಂಜರ್ಗಳು. ನಮ್ಮ ಹಿಮಾಲಯ ಬೆಟ್ಟಗಳ ಕಡೆ ಫಾರ್ ಎಕ್ಸಾಂಪಲ್ ಕೇದಾರ್ನಾಥ್ ಟ್ರೆಕ್ಕಿಂಗ್ ಏನಾದ್ರು ಹೋಗಿರೋ ಗೊತ್ತಿರುತ್ತೆ ನಿಮ್ಗೆ. ಈ ಕತ್ತೆಗಳಿಗೂ ಕುದುರೆಗೂ ಕ್ರಾಸ್ ಬ್ರೀಡಿಂಗ್ ಮಾಡಿ ಒಂದು ವಿಚಿತ್ರವಾದ ಪ್ರಾಣಿವನ್ನ ಸೃಷ್ಟಿ ಮಾಡಿರ್ತಾರೆ ಗೊತ್ತಾ. ಅದೇ ರೀತಿ ಈ ಕಡೆ ಈ ಗೇರ್ ಗಾಡಿಗೂ ಮತ್ತೆ ಸ್ಕೂಟಿಗೂ ಕ್ರಾಸ್ ಬ್ರೀಡ್ ಮಾಡಿ ಒಂಥರ ಎಂಟಾರ್ಕ್ ತರ ಮಾಡ್ಬಿಟ್ಟಿದ್ದಾರೆ. ಎಂಟಾರ್ಕ್ಕಿಂತ ಅದು ಒಂಥರ ನೆಕ್ಸ್ಟ್ ಲೆವೆಲ್ ಇದೆ. ಏನ್ ಏನ್ ಹೋಗ್ತಿದ್ದಾರೆ ಗುರು, ಒಳ್ಳೆ ಈ ಮೋಟೋ ಜಿಪಿ ಗಾಡಿಗಳು ಹೋಗಲ್ವಾ, ರೇಸ್ ಗಾಡಿಗಳು, ಆ ರೇಂಜ್ ಅಲ್ಲಿ ನುಗ್ತಿದ್ದಾರೆ. ಯಪ್ಪ, ಇನ್ನೊಂದ್ ಪಾಯಿಂಟ್ ಗೊತ್ತಾ ನಿಮ್ಗೆ, ಥೈಲ್ಯಾಂಡ್ ಅಲ್ಲಿ ಆಕ್ಸಿಡೆಂಟ್ ರೇಟ್ಸ್ ಜಾಸ್ತಿ ಇದೆ. ರೋಡ್ ಆಕ್ಸಿಡೆಂಟ್ಸ್ ಇವೆಲ್ಲ ತುಂಬಾ ಜಾಸ್ತಿ ಇದೆ ಥೈಲ್ಯಾಂಡ್ ಅಲ್ಲಿ. ಮೇ ಬಿ ಇದೇ ಕಾರಣದಿಂದ ಇರ್ಬೋದು. ಟ್ರಿಪಲ್ ರೈಡಿಂಗ್ ನಮ್ ದೇಶದಲ್ಲೂ ಮಾಡ್ತಾರೆ, ಟ್ರಿಪಲ್ ರೈಡಿಂಗ್. ಅದೇ ಹೋಗ್ತಾ ಗನ್ಸಲ್ಲಿ ಬೇರೆ ಮಾಡ್ಕೊಂಡು ಹೋಗ್ತಿದ್ದಾನೆ ಅಣ್ಣ. ಥೈಲ್ಯಾಂಡ್ ಬಂದಾಗ ನಿಮ್ಗೆ ಗ್ರೋಸರೀಸ್ ಅಥವಾ ಸ್ನಾಕ್ಸ್ ಪರ್ಚೇಸ್ ಮಾಡ್ಬೇಕು, ಎಲ್ಲಿ ಮಾಡೋದು ಅಂದಾಗ 7-Eleven ಅಂತ ಒಂದು ಸ್ಟೋರ್ ಇರುತ್ತೆ, ಅದಕ್ಕೆ ಹೋಗಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಹೋಂಡಾ ಶೋರೂಮು ಎಲ್ಲ ಹೈ-ಎಂಡ್ ಗಾಡಿಗಳೇ ಇದಾವೆ. ಆ ಕಡೆ ಕವಾಸಕ್ಕೆ ಒಳ್ಳೆ ಕಾಂಪಿಟೇಷನ್ನು, ನೀನೊಂದು ನಾನೊಂದು ಅಂತ ಹಾಕೊಂಡು ಕುತ್ಕೊಂಡವ್ರೆ. ಕವಾಸಕಿ ವರ್ಸಸ್ ಹೋಂಡಾ. ರೋಡ್ ಪಕ್ಕ ಹೋಟ್ಲ್ ಎಷ್ಟು ಚೆನ್ನಾಗಿದೆ. ಥೈಲ್ಯಾಂಡ್ ಅಲ್ಲಿ ನಮ್ಮ ಸ್ಪೈಸಸ್ ಇಂಡಿಯಾ ಅಂತ ನಮ್ಮ ಹಾಸ್ಟೆಲ್ನ ರೆಸ್ಟ್ ರೂಮ್ ಇಂದಾನೆ ಪರಿಚಯ ಮಾಡ್ತೀನಿ. ಇನ್ ಕೇಸ್ ಊಟ ಏನಾದರೂ ಮಾಡ್ತಿದ್ರೆ ದಯವಿಟ್ಟು ಈ ಒಂದು ಸೆಗ್ಮೆಂಟ್ನ ಸ್ಕಿಪ್ ಮಾಡಿ. ರೆಸ್ಟ್ ರೂಮ್ಸು ಉಜ್ಕೊಳಕ್ಕೂ ಇದೆ, ತೊಳ್ಕೊಳಕ್ಕೂ ಇದೆ. ಸೊ ಬೋತ್ ವೆಸ್ಟರ್ನ್ ಆ್ಯಂಡ್ ಇಂಡಿಯನ್. ಶವರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಸ್ ಯು ಕ್ಯಾನ್ ಸಿ, ಚಿಕ್ಕದಾಗಿದ್ದು ಚೊಕ್ಕದಾಗಿ ತುಂಬ ಚೆನ್ನಾಗಿದೆ. ಮತ್ತು ಮುಖ ತೊಳ್ಕೊಳಕ್ಕೆ ರಿಲ್ಯಾಕ್ಸ್ ಆಯ್ತಪ್ಪ ಕೊನೆಗೂ. ರೆಸ್ಟ್ ರೂಮ್ ಆಯಿತು. ನಮ್ಮದು 4th ಫ್ಲೋರು. ಸೊ ಇದೆಲ್ಲ ಲಾಕರ್ಸು 4ನೇ ಫ್ಲೋರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿದ್ರು ಇದೆಲ್ಲ ಕಾಂಪ್ಲಿಮೆಂಟ್ರಿ. ಶೂಸ್ನ ಕೆಳಗಡೆ ಇರಿಸಿದ್ದಾರೆ, ಅಡಿಯಲ್ಲಿ ಹಾಕಿದ್ದಾರೆ. ಬರೀ ಇದು ಮಾತ್ರ ಎಂಟಿ ಅವರೇ ಕೊಡ್ತಾರೆ, ಇದು ಫ್ರೀ ಕಾಂಪ್ಲಿಮೆಂಟ್ರಿ. आंधी बन के आया हूँ, मेरा हौसला भी अय्याश है। ना तो कारवा की तलाश है, ना तो कारवा की तलाश है, ना तो हम सफर की तलाश है, ना तो कारवा की तलाश है।
Ministre What's your name? Patrick. Patrick. Yes. Nice. Manu. Manu. Ministre Narendra Modi. Prime Minister. First Minister. ತಾತ ಇಷ್ಟು ವಯಸ್ಸಾದ್ರೂ ಬ್ಯಾಂಕಾಕ್ ಬಂದಿದ್ದಾರೆ. 131 ಇದೆ ಗುರು. What does it mean? Sri Lanka. Sri Lanka. Yeah, I have been to Sri Colombo. Lanka. Yeah, Colombo. Ella, Candy, Nuwara Elia. Sri Lanka. Sri Lanka, yeah. Yeah. Nepal. Kathmandu. Yeah. J'ai fait Philippines. Manila. How was your experience in Manila. India? Your experience Yes. in India. How was it? Experience in India. Good. Like chapati. Chapati. Yeah, nice. 2 months, right? Yes. Chicken tandoori. Chicken tandoori. Have you eaten biryani? Yes. Biryani. Biryani, yes. Yeah. How was it? Nice. No good, no many grass. No oil. Good for line. Good Yeah. for papa. Me, Yeah. young you, old young. 50 more, 75. 75. No, 76 in July. Okay. 7, 3 months. 6, Yeah. old. Nice. Very young. Younger. How many countries have you been? Oh, many. J'ai fait aussi Cambodia, Okay. Laos, Laos, Vietnam. Kuala Lumpur, Vietnam, Ah. Burma, Birmanie, Oh, okay. Myanmar, Myanmar. Philippines, Indonesia, Italy. Which is your best country? Best country. Pattaya, many tourists, Many people. many people. Yeah. Problem. Yeah. Understand? It's no for walking. No good for walking. Yeah. आधी बातें आंखें बोले बनी सागर सानी दा पदारी कर निसा आधी बातें आंखें बोले बाकी आधी खामोशी ನಗು ಮುಖಗಳೇ ಇಲ್ಲದ ಊರಿನಲ್ಲಿ. ಹೆಂಗಿದೆ ನೋಡಿ, ಒಂದು ಮುಖಾನು ಲೈಕ್ ಸ್ಮೈಲಿಂಗ್ ಫೇಸ್ ನೋಡೋಣ ಅಂದ್ರೆ ಕಾಣ್ತಿಲ್ಲ. ಥಾಯ್ಲೆಂಡ್ ಹಿಂಗಿರುತ್ತಾ ನನಗೆ ಗೊತ್ತಿರ್ಲಿಲ್ಲ. ಮೇ ಬಿ ಸಿಟಿಗಳಲ್ಲಿ ಮಾತ್ರ ಜನ ನಗದೆ ಹಿಂಗಿರ್ತಾರೆ ಅನ್ನೋ ಗೊತ್ತಿಲ್ಲ. ಸಿಟಿ ಲ್ಯಾಕ್ಸ್ ಸ್ಮೈಲಿಂಗ್ ಫೇಸಸ್. ना तो कारवां की तलाश है ना तो कारवां की तलाश है ना तो हम सफर की तलाश है ना तो कारवां की तलाश. ರೋಡ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚಂದ ಉಂಟು ಮಾರ್ರೆ ಥಾಯ್ಲೆಂಡ್ ಅಲ್ಲಿ. ಬಣ್ಣಗಳ ಪ್ರಪಂಚ. ನನಗಂತೂ ತುಂಬಾ ಇಷ್ಟ ಆಯ್ತು ಗುರು ಈ ಬಿಲ್ಡಿಂಗ್ಗಳೆಲ್ಲ. ಮೊಟ್ಟ ಮೊದಲ ಬಾರಿಗೆ ಕಟ್ಟಿದ್ಮೇಲೆ ಬಿಲ್ಡಿಂಗ್ ಈ ತರ ಕಟ್ಬೇಕು ನೋಡಿ. ಎಷ್ಟು ಚೆನ್ನಾಗಿದೆ, ಸೈಕಿದೆ ಗುರು, ಸೀರಿಯಸ್ಲಿ ನೋಡಿ. ಒಳ್ಳೆ UB ಸಿಟಿ ಫೀಲ್ ಕೊಡ್ತಿದೆ. ಇನ್ನೂ ಚೆನ್ನಾಗಿದೆ ಅನ್ನಿ. ಥಾಯ್ಲೆಂಡ್ ಅಲ್ಲೂ ಅಶೋಕ ಮರಗಳು, ಯಾಕಂದ್ರೆ ಇಲ್ಲೂ ಬುದ್ಧಿಸಮ್ ಇದೆ. ಈ ಸ್ಟ್ರೀಟ್ ಭಾರಿ ಚಂದ ಉಂಟು ಮರ ನೋಡಿ. ಮರಗಳು, ಬಿಲ್ಡಿಂಗ್ಲಿದ್ರು ಮರಗಳು ಚೆನ್ನಾಗಿ ಬೆಳೆಸಿದ್ದಾರೆ. ಪಾಸ್ಟ್ ಸ್ಟ್ರೀಟ್ ಇದಂಗಿದೆ ಬ್ರೋ. ಮಸಾಜ್ ಪಾರ್ಲರ್ 250 ಬಾತ್ಸ್ ಇಟ್ಕೊಂಡು ಏನೇನು ಡ್ರಾಮಾಗಳು ಮಾಡ್ತಿದ್ದೀನಿ ಅಂದ್ರೆ ಗುರು. 250 ಬಾತ್ಸ್ ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಜಸ್ಟ್ 750 ಅಷ್ಟೇ. ನನಗೆ ಕರೆಕ್ಟ್ ಆಗಿ 24 ಗಂಟೆ ಇದೆ ಫ್ಲೈಟ್ಗೆ. ಸಾಲಲ್ಲ ಇಲ್ಲಿ ಸರ್ವೈವ್ ಆಗೋಕೆ ಒಂದಿನಕ್ಕೆ ಲೈಕ್ 250 ಬಾತ್ಸ್. ಬಟ್ ನನ್ನ ಹಾಸ್ಟೆಲ್ ಆಲ್ರೆಡಿ ಬುಕ್ ಮಾಡಿರೋದ್ರಿಂದ ಲೆಟ್ಸ್ ಸಿ ಹೌ ಕ್ಯಾನ್ ಐ ಮ್ಯಾನೇಜ್ ದ ಡೇ ದ ನೆಕ್ಸ್ಟ್ 24 hours. ಬ್ಯಾಂಕಾಕ್ನ ಸ್ಟ್ರೀಟ್ಗಳು ಸ್ನ್ಯಾಕ್ಸ್. ಹಿಂಗೆ ಮೆಟ್ರೋಗೆ ಹೋಗೋದು ಗೊತ್ತಾಗ್ತಿಲ್ಲ.
ಈ ಚೆಂಡು ಹೂವ ಕೊನೆಗೂ ಈ ಒಂದು ಜಸ್ಟ್ 20 ನಿಮಿಷಕ್ಕೋಸ್ಕರ ಥಾಯ್ಲ್ಯಾಂಡಿಗೆ ಬಂದಿದ್ದು ಸ್ಕೈ ಡೈವಿಂಗ್ಗೆ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿ ಥಾಯ್ಲ್ಯಾಂಡ್ ಅಥವಾ ಇರೋದು ಬ್ಯಾಂಕಾಕ್ ಸಿಟಿಲಿ ಬ್ಯಾಂಕಾಕ್ ಸಿಟಿಗಳ ಬೀದಿಗಳಲ್ಲಿ ನಮ್ಮ ಒಂದು ವೆಂಚರ್ ಏನೋ ಮಾಡ್ತಿದ್ದಾರೆ. ಸೊ ಲಾಸ್ಟ್ ಸ್ಟೇ ನಂದು ಇವತ್ತು ಬ್ಯಾಂಕಾಕಲ್ಲಿ ಬ್ಯಾಂಕ್ ಹುನ್ ನಾನ್ ಸ್ಟೇಷನ್ ಹಾಸ್ಟೆಲ್ ಅಂದ್ಬಿಟ್ಟು ಒಂದು ಮೆಟ್ರೋ ಸ್ಟೇಷನ್ ಇದೆ. ಅಲ್ಲಿಂದ ನನ್ನ ಒಂದು ಹಾಸ್ಟೆಲ್ಗೆ ಮೆಟ್ರೋ ಸ್ಟೇಷನ್ ಡೈರೆಕ್ಟ್ ಪಕ್ಕದಲ್ಲೇ ಇರೋದು. ಸೊ ಅದರಿಂದ 45 ಬಾತ್ಸ್ ಏನಾಗುತ್ತೆ. ಈ ಕಡೆ ಅಷ್ಟಗುರು ರ್ಯಾಪಿಡೋ ತರ ಯಾವುದೋ ಒಂದು ಗ್ರಾಬ್ ಸಿಸ್ಟಮ್ ಇದೆ. ಜೆಪ್ಟೋ ಮಾಡ್ತೀವಲ್ಲ, ಇಲ್ಲೂ ಕೂಡ ಇದೇ ತರ ಗ್ರಾಬ್ ಸಿಸ್ಟಮ್ ಇದೆ. ತುಂಬಾ ಅಡ್ವಾನ್ಸ್ಡ್ ಆಗಿದೆ ಗುರು ಥಾಯ್ಲೆಂಡ್. ಇಮ್ಯಾಜಿನೇಷನ್ ಗಿಂತ ಜಾಸ್ತಿನೇ ಇದೆ. ಇದೇ ಮೆಟ್ರೋ ಸ್ಟೇಷನ್ ಅನ್ಸುತ್ತೆ. ಇಲ್ಲಿಂದ ಬ್ಯಾಂಕ್ ಹುನ್ ನಾನ್ಗೆ ಹೋಗ್ಬೇಕು. ಮೆಟ್ರೋ ಸ್ಟೇಷನ್ मेरे हम कदम है ये ज़मीन. ಎಲ್ಲಿಗೆ ಹೋಗ್ಬೇಕಿರಿ ನಾವು? ಬ್ಯಾಂಕ್ ಹುನ್ ನಾನು ಎಲ್ಲಿಗೆ ಹೋಗ್ಬೇಕು? ಡೆಸ್ಟಿನೇಷನ್ ಎಲ್ಲಿಗಿರೋ? ಹಾಂ, ಬ್ಯಾಂಕ್ ಹುನ್ ನನಗೆ 45 ಆಯಿತು. 50 ಬಾತು ಮತ್ತು 100 ಬಾತು ಕೆನಾಟ್ ಬಿ ಯೂಸ್ಡ್ ಅಂತೆ. ನನ್ನ ಹತ್ರ ಇರೋದು ಅವು. ಆಲ್ಮೋಸ್ಟ್ ಡೆಲ್ಲಿ ಮೆಟ್ರೋ ಥರ ಫೀಲ್ ಕೊಡ್ತಿದ್ದೆ ಗುರು. ಡೆಲ್ಲಿ ಮೆಟ್ರೋ ಏರ್ಪೋರ್ಟಿಂದ ಹೋಗ್ತೀವಲ್ಲ, ಆಲ್ಮೋಸ್ಟ್ ಆ ಲೈನ್ ಪೂರ್ತಿ ಹಿಂಗೆ ಇರೋದು. ಏರ್ಪೋರ್ಟ್ ಲೈನ್ ಎಲ್ಲ ಸೇಮ್ ವೈಬ್ಸ್. ನಮ್ದು ಆ ಪ್ಲ್ಯಾಟ್ಫಾರ್ಮು ಬ್ಯಾಂಕ್ ಹುನ್ ನಾನ್ಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 2. if I'm not wrong, I'm right. สถานีต่อไปสถานีบางขุนนนท์ประตูรถจะเปิดทางด้านซ้าย ท่านสามารถเปลี่ยนเส้นทางไปรถไฟรมท.ได้ที่สถานีนี้สถานีบางขุนนนท์บางขุนนนท์โปรดใช้ความระมัดระวังขณะก้าวออกจากรถบางขุนนนท์ Station. Please mind the gap between train and platform. ಇದೇ ಗುರು ನಮ್ಮ ಒಂದು ಹಾಸ್ಟೆಲ್, ಬ್ಯಾಂಕ್ ಹುನ್ ನಾನ್ ಸ್ಟೇಷನ್. ಸೊ ಬ್ಯೂಟಿಫುಲ್. ನೋಡಿದ್ರು ಐಸ್ ಕ್ರೀಮ್ಸ್ ಎಲ್ಲ ಇದಾವೆ. मेरे हम कदम है ये ज़मीन. मेरे हाथ में आकाश है. ना तो कारवा की तलाश है ना. ಇಷ್ಟರಲ್ಲಿ ಹೆಂಗರು ಸ್ನಾನ ಮಾಡೋದು? ಹ್ಯಾಂಗರು ಅರ್ಧಂಬರ್ಧ ಹ್ಯಾಂಗರ್ ಇದೆ. ಇಷ್ಟೇ. ಫೈನಲಿ ಚೆಕ್ಔಟ್. ರಾತ್ರಿ ಲೈಫಲ್ಲಿ ನರ್ಕ ಆಗ್ಬಿಡಿತ್ತು ಗುರು. ಎಷ್ಟು ಸೊಳ್ಳೆಗಳಂದರೆ ನಾನು ಲೈಫಲ್ಲಿ ಸೊಳ್ಳೆಗಳು ನೋಡಿರಲಿಲ್ಲ. 12 ಅವರ್ ಯಾವಾಗ ಕಳೆಯುತ್ತೋ ಅಂತ ಕಾಯ್ಕೊಂಡಿದ್ದೆ. ಸಕ್ಸಸ್ಫುಲ್ಲಿ ಆಯಿತು. ಯಪ್ಪ, ನರ್ಕ ಆಗ್ಬಿಡಿತ್ತು ಗುರು. ನಮ್ಮ ಭಾರತಕ್ಕೆ ಮರಳಿ ಹೋಗುವ. ನೋಡಿ, ಹಾಸ್ಟೆಲಲ್ಲಿದ್ದರೆ ಅಡ್ವಾಂಟೇಜ್ ಏನು ಗೊತ್ತಾ? ವಾಟರ್ ಸಿಗುತ್ತೆ. ಬಟ್ಟೆ ವಾಶ್ ಮಾಡ್ಕೊಬೇಕಂದ್ರೆ ಈ ಆಪ್ಷನ್ನು ಇದೆ. ಪ್ರತಿಯೊಂದು ಇರುತ್ತೆ. ಸೊ ನಾನು ಎಲ್ಲಿಗೋದ್ರೂ ನೀರನ್ನ ಬೈ ಮಾಡೋದೇ ಇಲ್ಲ. ಹಾಸ್ಟೆಲಲ್ಲಿ ಹಿಡ್ಕೊತೀನಿ. ಸೊ ದಟ್ ಸೇವ್ಸ್ ಮೀ ಅ ಲಾಟ್. ತುಂಬ ಬಂಕ. ಕಿಚನ್ ಚೆನ್ನಾಗಿದೆ, ಕ್ಯೂಟಾಗಿ. ಆಚೆಯಿಂದ ಏನು ತಂದರೂ ನೀವು ಇಲ್ಲಿ ತಿನ್ಬೋದು. ಪ್ಲಸ್ ಇಲ್ಲೂ ಅಡುಗೆ ಮಾಡ್ಕೊಂಡು ಕೂಡ ತಿನ್ಬೋದು. ವಾಟ್ಸ್ ಜಸ್ಟ್ ಈ ಮಾರ್ನಿಂಗ್ ಗ್ಲೋವಿ ಮತ್ತು ನೋಡಿ, ಫ್ರೀ ಮಸಾಜ್ ಇದೆ. ಟೈಮಸ್ ಓನ್ಲಿ 2 persons ಪರ್ ಡೇ. ಟೈಮಸ್ 30 ನಿಮಿಷ ಅಂತೆ. ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಹಾಸ್ಟೆಲ್. ಗಣೇಶ
ಕ್ಯೂಟ್. ಸೊ ಹಾಸ್ಟೆಲಿಂದ ಫೈನಲಿ ಚೆಕ್ಔಟ್. ತುಂಬ ಸುಂದರವಾಗಿದೆ ಗುರು ಜಾಗ. ಆದರೆ ಇಶ್ಯೂ ಏನಂದರೆ ತುಂಬ ಸೊಳ್ಳೆಗಳು, ವಿಪರೀತ ಅಂದರೆ ವಿಪರೀತ ಸೊಳ್ಳೆಗಳು. ನಾರ್ಮಲ್ ರೂಮ್ ಯಾವುದೇ ಕಾರಣಕ್ಕೂ ಇಲ್ಲಿ ತಗೊಂಬೇಡಿ. ಹಾಸ್ಟೆಲ್ಲಿ AC ರೂಮ್ಸ್ ಇದ್ದಾವೆ. ನಾನು ಯಾವುದೋ ಗ್ಯಾನ್ದಲ್ಲಿ ಬುಕ್ ಮಾಡ್ಕೊಂಬಿಟ್ಟೆ ನಾರ್ಮಲ್ ರೂಮು. ನರ್ಕ 12 ಅವರ್, ಓನ್ಲಿ 3 ಅವರ್ಸ್ ಸ್ಲೀಪ್ ಆಗಿದ್ದಷ್ಟೇ. ಗುಡ್ ಬಾಯ್ ಫಾರ್ ದ ಬ್ಯಾಂಕಾಕ್ ನನ್ ಹಾಸ್ಟೆಲ್. ತುಂಬ ಚೆನ್ನಾಗಿದೆ ಆಚೆಯಿಂದ, ಬಟ್ AC ರೂಮ್ಸ್ ತಗೊಳ್ಳಿ ಹೋದ್ರೆ. ಈಗ ಏರ್ಪೋರ್ಟ್ ಲೈನ್ ಮೆಟ್ರೋಗೆ ಹೋಗ್ತಿರೋದು ಮಕ್ಕಸಾನ್ ಅಂದ್ಬಿಟ್ಟು. ನಾನಿದ್ದು ಬ್ಯಾಂಕಾಕ್ ನಾನಲ್ಲಿ ಪ್ರೆಸೆಂಟ್ ಮೆಟ್ರೋ ಸ್ಟೇಷನ್ ಪೆಚಾಬೂರಿ. ಇಲ್ಲಿಂದ ಮಕ್ಕಸಾನ್ಗೆ ಚೇಂಜ್ ಮಾಡ್ಕೊಂಡು ಮಕ್ಕಸಾನಿಂದ BKK ಏರ್ಪೋರ್ಟ್ಗೆ ಮೆಟ್ರೋ ಹಿಡಬೇಕು. ಮಕ್ಕಸಾನ್ ಸ್ಟೇಷನ್ ಅಂತ ಹಾಕಿದ್ದಾರೆ ಏರ್ಪೋರ್ಟ್ ಲೈನ್. ಬಿಲ್ಡಿಂಗ್ಸ್ ಮಾತ್ರ ಸೈಕಿದಾವ್ ಗುರು. ಈ ಕಡೆ ಆರ್ಕಿಟೆಕ್ಚರ್ ವೈಸ್ ಇರ್ಬೋದು, ಪ್ರತಿಯೊಂದು ಇರ್ಬೋದು. How much does it cost for airport BKK? 35. Thank you. Which platform? ಮಕ್ಕಸಾನಲ್ಲಿ ಏರ್ಪೋರ್ಟ್ ಫಸ್ಟ್ ಸ್ಟಾಪ್. Departures, 4th floor. Elevator Three hours ಇದೆ ಫ್ಲೈಟ್ಗೆ. ಚೆಕ್ ಇನ್ ಓಪನ್ ಆಗಿದೆ. ಲೆಟ್ಸ್ ಗೋ ಫಾರ್ ಇಟ್. ಇಂಡಿಗೋಗೆ W ಅಲ್ಲಿ ಚೆಕ್ ಇನ್. ಡ್ಯೂಟಿ ಫ್ರೀ. ಚೆಂದ ಉಂಟು ಮರ ಏರ್ಪೋರ್ಟು. ಚೆನ್ನೈಗೆ ಜೀವನ. ನಿನ್ನೆ ಮಧ್ಯಾಹ್ನ ವ್ಲಾಗ್ ಮಾಡ್ತಾ ಹೇಳ್ತಿದ್ದೆ ಲೈಕ್ 250 ಬಾತ್ಸ್ ಏನೋ ಇದಾವೆ ಅಂದ್ಬಿಟ್ಟು, ವಿಚ್ ಇಸ್ ನಾಟ್ ಸಫಿಷಿಯಂಟ್ ಇಲ್ಲಿ ಸರ್ವೈವ್ ಆಗೋಕ್ಕೆ. ಬಂದಾಗಿಂದ ಊಟ ಪರ್ಚೇಸೇ ಮಾಡಿಲ್ಲ ಗುರು. ನಮ್ಮ ಇಂಡಿಯಾದಿಂದ ಸ್ನ್ಯಾಕ್ಸ್ ಏನೇನು ತಂದಿದ್ದೆ, ಕಡಲೆ ಬೀಜ ಮತ್ತು ಹೆಡೆನ್ಸಿಕ್ ಬಿಸ್ಕೆಟ್ ಒಂದು 2-3 ಪ್ಯಾಕ್ ತಂದಿದ್ದೆ. ಪ್ಲಸ್ ಬೇರೆ ಹಲ್ದಿರಾಮ್ಸು ಸ್ನ್ಯಾಕ್ಸು, ಮೂಂಗ್ ದಾಲ್ ಅದು ಇದು ತಂದ್ಕೊಂಡಿದ್ದೆ. ಫ್ರೂಟ್ಸ್ ತರೋದು ಮರ್ತ್ಬಿಟ್ಟಿದ್ದೆ ಈ ಸಾರಿ, ಬಿಕಾಸ್ ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಆಗಿದ್ದು. ಬಟ್ ಲಾಸ್ಟ್ 24 ಅವರ್ಸ್ ಏನಿದೆ 250 ಬಾತ್ಸಲ್ಲೇ ಸರ್ವೈವ್ ಆದೆ. ಹೆಂಗಂದ್ರೆ ಲೈಕ್ ಬರ್ತಾ ಮೆಟ್ರೋಗೆ ಅರೌಂಡ್ 140 ಸಮಥಿಂಗ್ ಆಯಿತು ಬಾತ್ಸು. ಸೊ ಮಿಕ್ಕಿದ್ದು ಅರೌಂಡ್ 100 ಏನೋ ಇತ್ತು ನನ್ನ ಹತ್ರ, 100 110. ಯಾವ್ದು ಚಂದ ಇದೆ ಗುರು? ಬನಾನಾ ಕೇಕ್ 65 ಬಾತ್ಸು. ಚಾಕ್ಲೇಟ್ ಚಿಕ್ಕು, ವೆಜ್ಜು ಡಬಲ್ ಚಿಕನ್ ಹ್ಯಾಮ್ ಅಂತೆ, ಗಾರ್ಲಿಕ್ಕು. ನಮ್ಮ ಹತ್ರ ಬಡ್ಜೆಟ್ ಎಷ್ಟಿದೆ ಗೊತ್ತಿಲ್ಲ. ಕ್ರೀಮ್ ಚೀಸ್ ಅಂತೆ. You need hot water? Yep. Thank you. ಈಗ ಏರ್ಪೋರ್ಟಲ್ಲಿ ಯಾವುದೋ ಕೊರಿಯನ್ ಸೂಪು ಪರ್ಚೇಸ್ ಮಾಡಿದೆ. ಕೊನೆಗೂ ಊಟ ತಗೊಂಡೇ ಬಿಟ್ಟೆ ಥೈಲ್ಯಾಂಡಲ್ಲಿ. ಜಸ್ಟ್ ಅರೌಂಡ್ 85 ಸಮಥಿಂಗ್ ಆಗಿದೆ. 85 ಥೈಲ್ಯಾಂಡ್ ಬಾತ್ಸ್ ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ 250-230 ಸಮಥಿಂಗ್. ನೆಮ್ಮದಿಯಾಗಿ ಊಟ ಮಾಡೋಣ. ಇವತ್ತಿಗಿದೆ ಊಟ. ವೆಜ್ಜಿ ಸೂಪು ಏನೇನು ಹಾಕಿದ್ದಾರೆ, ಪರವಾಗಿಲ್ಲ ಗುರು, ವರ್ತೆ. ಇಷ್ಟು ಊಟ 85 ಬಾತ್ಸ್ಗೆ ಬಂದಿದೆ ಅಂದರೆ ಏನು ಕೊಬ್ಬರಿ ಪೀಸುಗಳೆಲ್ಲ ಇದೆ ಅಲ್ವಾ. ನಾಟ್ ಬ್ಯಾಡ್, ಚೆಂದ ಉಂಟು ಮಾರ.
ಎಷ್ಟು ಗುರು ಅರೌಂಡ್ 1200 ಬಾತ್ಸ್ ವಿಡ್ರಾ ಮಾಡಿದ್ದು. ಎಕ್ಸಾಕ್ಟ್ಲಿ ಅರೌಂಡ್ 1150 ಖರ್ಚಾಗಿದೆ, ವಿಚ್ ಈಸ್ ಫಾರ್ 3 days, ವಿಚ್ ಈಸ್ ನಾಟ್ ಬ್ಯಾಡ್ ಅಟ್ ಆಲ್. Any combo collection